ಬೇಕಾಗಿರಲಿಲ್ಲ, ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ಅಲ್ಲ ಏಟಿಗೆ ಎದುರೇಟು ಎಲ್ಲಿವರೆಗೆ? ನಮ್ದು ಏಟಿನ ಎದುರೇಟಲ್ಲ, ಏಟ್ ಕೊಟ್ಟರೆ ಎದುರೇಟ್ ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ಈಗ ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಈ ಸ್ಪಷ್ಟ ಆರೋಪ ಇದೆ, ಆಯಿತಾ? ಸ್ಪಷ್ಟ. ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು, ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟ್ರ್ ಇದ್ದಾರೆ, ಅಲ್ಲಿಗಾದರೂ ಕಳಿಸ್ಕೊಡ್ಬೋದು. ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಅದರಿಂದನೇ ಚಾರ್ಜ್ ಶೀಟ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಕುಮಾರಸ್ವಾಮಿ ಅವರ ಉತ್ತರ ನಾನು ನೋಡಿದೆ ಮೊನ್ನೆ, ನನ್ನ ಫೋರ್ಜರಿ ಅಂತ ಹೇಳ್ತವ್ರೆ. ಫೋರ್ಜರಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಇವತ್ತಾ? ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು? 18 ವರ್ಷ. ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ನಾಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಈ ಥರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದೆ? ಸೊ ಅವ್ರು ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ. ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಹಗರಣ ಕೂಡ ಮೈನ್ಸ್ ಹಗರಣ, ಆಯಿತಾ? ಸೊ ಕುಮಾರಸ್ವಾಮಿ ಅವರ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ BJPಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನನಗೆ ಅನಿಸುತ್ತೆ. ಯಾಕಂದರೆ ಮೊದಲೇ ಅವರು ಈ JDSನ ಮುಗಿಸ್ಬೇಕು ಅಂತ ಇದ್ದರು BJP. ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ BJPಯವರೇ ತೊಗೊಂಬರ್ತಾ ಇದ್ದಾರೆ.